ಅಕ್ಕ ಎದ್ದೇಳು ಮಾರಯ್ಯ, ಮತ್ತೆ ನೆಗಡೋದು, ಎದ್ದೇಳು. ಎಲ್ಲ ಇವರು ತಗೊಂಡು ಹೋಗುದು, ನಮ್ಗೆ ಎಂತ ಇಲ್ಲ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕಡೆ ಟೀ ಇಟ್ಟಿದ್ದೀನಿ, ಒಂದು ಕಡೆ ಒಂದು ಚಮಚ ಜೀರಿಗೆನ 2 ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಒಂದೊಂದು ದಿನ ಜೀರಿಗೆ ನೀರು ಕುಡಿತೀನಿ, ಯಾಕಂದರೆ ಜೀರಿಗೆ ನೀರು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು 1 ಗ್ಲಾಸು ಅಂದರೆ 2 ಗ್ಲಾಸ್, ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕಿ ಅದಕ್ಕೆ 1 ಚಮಚ ಜೀರಿಗೆನ ಹಾಕಿ ಅದು 1 ಗ್ಲಾಸ್ ಆಗೋವರೆಗೂ ಅದನ್ನ ಚೆನ್ನಾಗಿ ಕುದಿಸ್ತೀನಿ. ನಾವು ಈ ನೀರನ್ನ ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಇದೆಯಲ್ಲ, ಅದು ತುಂಬಾ ಈಸಿ ಆಗುತ್ತೆ ಜೀರ್ಣಕ್ರಿಯೆಗೆ. ಹಾಗೆ ಇದರಲ್ಲಿ ನಾರಿನಾಂಶನೂ ಇದೆ. ಹಾಗೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬಾ ಒಳ್ಳೆಯದು. ಅಂದರೆ ತುಂಬ ದಪ್ಪ ಇದ್ದವರಿಗೆ ಬೆಳಗ್ಗೆ ಹೊತ್ತು ಜೀರಿಗೆ ನೀರು ಕುಡಿದ್ರೆ ತೂಕ ಇಳಿಸೋಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ, ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಹಾಗಾಗಿ ಆವಾಗವಾಗ ಅಂದರೆ ದಿನ ಅಲ್ದಿದ್ರು ನಾನು 2 ದಿನಕ್ಕೊಂದ್ಸಲ ಕುಡಿತೀನಿ. ಹಾಗೆ ಇವತ್ತು ನಮಗೆ ಉಪ್ಪಿನಂಗಡಿ ದೇವಸ್ಥಾನಕ್ಕೆ ಹೋಗೋಕ್ಕಿದೆ. ನಾನು ಮೊನ್ನೆನೇ ಹೇಳಿದ್ದೆ ನಿಮಗೆ, ನಮ್ಮ ಮಾವ ತೀರ್ಕೊಂಡ್ರು ಅಂತ. ಅಂದರೆ ನನ್ನ ಮಾವನ ತಮ್ಮ ತೀರ್ಕೊಂಡಿದ್ರು, ಹುಷಾರಿಲ್ಲದೆ, ತುಂಬ ಏಜ್ ಕೂಡ ಆಗಿತ್ತು ಅವರಿಗೆ. ಹಾಗಾಗಿ ಇವತ್ತು ಅಲ್ಲಿ ಶ್ರಾದ್ದ ಮಾಡೋಕ್ಕಿದೆ. ನಮ್ಮ ಕಡೆ ತುಳುವಲ್ಲಿ ಬೊಜ್ಜ ಸಾವು ಅಂತ ಹೇಳ್ತೀವಿ. ಶ್ರಾದ್ದ ಇದೆ, ಅದು ಉಪ್ಪಿನಂಗಡಿ ಟೆಂಪಲಲ್ಲೇ ಮಾಡೋದು. ಹಾಗಾಗಿ ಅತ್ತಿಗೆಯವರು ಬರ್ತಾರಲ್ಲ, ಹಾಗಾಗಿ ಸಣ್ಣದಕ್ಕೆ ಸ್ವಲ್ಪ ತುಪ್ಪ ತಗೊಂಡು ಬಾ ಅಂತ ಹೇಳಿದರು. ಹಾಗಾಗಿ ತುಪ್ಪನೂ ಒಂದು ಬಾಕ್ಸ್ಗೆ ತುಂಬಿಸಿ, ಡಬ್ಬಿಗೆ ತುಂಬಿಸಿ ತಗೊಂಡೋಗೋಣ ಅಂತ ಹಾಕ್ಕೊಳ್ತಾ ಇದ್ದೆ. ಶುಭ ದಿನ ಕೃಷ್ಣ. ನಮ್ಮ ಕೃಷ್ಣನಿಗೆ ಹೇಳಲಿಕ್ಕೆ ಅಮ್ಮನೇ ಬರಬೇಕಂತೆ. ಲಕ್ ಲಕ್ ಮಲ ಎದ್ದೇಳು, ಈಗ ಸ್ಕೂಲಿಗೆ ಕೃಷ್ಣ ಎದ್ದೇಳು, ಸ್ಕೂಲ್ಗೆ ಲೇಟ್ ಅಕ್ಕ ಎದ್ದೇಳು ಮಾರಯ್ಯ, ಮತ್ತೆ ನೆಗಡೋದು, ಎದ್ದೇಳು. ಆಯಿತು 7:30 ಆಯಿತು, 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿರ್ಬೇಕು. ಇವನನ್ನು ಎಬ್ಬಿಸಿದೆ ದೊಡ್ಡ ರಾಮಾಯಣ. ಎದ್ದೇಳು, ಬಾ 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 ಬಾ. ರೆಡಿ ಆದ್ಲು. ಅವಳಿಗೆ ಇವತ್ತು ಗೈಡ್ ಡ್ರೆಸ್, ಸ್ಯಾಟರ್ಡೆ. ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ಮನೆ ಕೆಲಸ ಎಲ್ಲ ಮಾಡಿ ನಾವು 11 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ. ಆಲ್ರೆಡಿ ನಮ್ಮ ಮನೆಯವರೆಲ್ಲ ಬೇಗ ಹೋಗಿದ್ರು, ಬೇಗ ಹೋಗಬೇಕಲ್ಲ, ಹಾಗಾಗಿ ಅವರಿಗೆ ಚಿಕ್ಕಪ್ಪ ಆಗ್ತಾರೆ. ಸೊ ಹಾಗಾಗಿ ಅವರೆಲ್ಲ ಆಲ್ಮೋಸ್ಟ್ ಬೇಗನೆ ದೇವಸ್ಥಾನಕ್ಕೆ ಹೋಗಿದ್ರು. ನಾವು ಲೇಡೀಸ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಹೊರಟ್ವಿ, ಒಂದು 11 ಗಂಟೆ ಅಷ್ಟೊತ್ತಿಗೆ. ನಮಗೆ ಉಪ್ಪಿನಂಗಡಿ ಒಂದು 15 ನಿಮಿಷ 20 ನಿಮಿಷ ಅಷ್ಟೇ ಅಲ್ಲದೆ ಇವತ್ತು ಫುಲ್ ಮಳೆ ಬರ್ತಾ ಇತ್ತು. ಮೋಡ ನೋಡಬಹುದು ನೀವು ಯಾವ ಥರ ಮೋಡ ಆಗಿದೆ ಅಂತ. ನಮ್ಮ ಮನೆ ಕಡೆ ಅಷ್ಟು ಮಳೆ ಬರ್ತಾ ಇರಲಿಲ್ಲ. ಫೋನ್ ಮಾಡಿ ಕೇಳಿದಾಗ ಉಪ್ಪಿನಂಗಡಿಯಲ್ಲಂತೂ ಫುಲ್ ಮಳೆ ಅಂತ ಹೇಳ್ತಾ ಇದ್ರು. ಇವಾಗಲೂ ಅಷ್ಟೇ ನೋಡ್ಬೋದು ನೀವು ಎಷ್ಟು ಮೋಡ ಆಗಿದೆ ಅಂತ. ಹಾಗಾಗಿ ನೇಬರ್ಸು, ನಮ್ಮ ಅಕ್ಕ, ಅಂದರೆ ನಮ್ಮ ಆಲ್ಮೋಸ್ಟ್ ರಿಲೇಟಿವ್ಸ್ ಮನೆಯೆಲ್ಲ ಸ್ವಲ್ಪ ಹತ್ರನೇ ಇದೆ. ಹಾಗೆ ನೇಬರ್ಸು ಎಲ್ಲ ಸೇರಿ ನಾವು ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆಲ್ಲ ಗೊತ್ತಿರಬಹುದು, ಉಪ್ಪಿನಂಗಡಿಯಲ್ಲಿ ಪಿಂಡ ಪ್ರದಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ. ಅಂದರೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಹತ್ರ ಕುಮಾರಧಾರ ಹಾಗೆ ನೇತ್ರಾವತಿ ನದಿ ಇದೆ. ಅದು ಯಾವಾಗಲೂ ಸಂಗಮ ಆಗುತ್ತೆ. ಅಂದರೆ ಪ್ರತಿ ವರ್ಷ ಮಳೆಗಾಲದ ಟೈಮಲ್ಲಿ ಒಂದು 2 ಸಲ ಆದರೂ ಇದು ಸಂಗಮ ಆಗುತ್ತೆ. ಇದು ಸಂಗಮ ಆಗೋದು ಹೇಗೆ ಗೊತ್ತಾಗುತ್ತೆ ಗೊತ್ತಾ? ನಮಗೆಲ್ಲ ನಮ್ಮ ತೋಟದ ಹತ್ರ ಫುಲ್ ನೀರಾಗತ್ತೆ. ಫುಲ್ ಅಂದರೆ ತೋಟದ ಮೇಲ್ಗಡೆ ಎಲ್ಲ ನೀರು ಬಂದಿರುತ್ತೆ. ನಮ್ಮ ತೋಟದ ಹತ್ರ ಫುಲ್ ನೀರಾದರೆ ಉಪ್ಪಿನಂಗಡಿಯಲ್ಲಿ ಸಂಗಮ ಆಗತ್ತೆ ಅಂತ ನಮಗೆ ಗೊತ್ತಾಗತ್ತೆ. ವರ್ಷದಲ್ಲಿ ಮಳೆಗಾಲದಲ್ಲಿ 1-2 ಸಲ ಆದರೂ ನೇತ್ರಾವತಿ ಕುಮಾರಧಾರ ನದಿಯ ಸಂಗಮ ಆಗೇ ಆಗತ್ತೆ. ಹಾಗಾಗಿ ಇಲ್ಲಿ ಸಹಸ್ರಲಿಂಗೇಶ್ವರ ಟೆಂಪಲ್ ಹತ್ರ ನದಿ ತೀರದಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ದಕ್ಷಿಣ ಕಾಶಿ ಅಂತ ನಮ್ಮ ಉಪ್ಪಿನಂಗಡಿ ಕ್ಷೇತ್ರನ ಕರೀತಾರೆ. ಇಲ್ಲಿ ಕಾಶಿ ಬಿಟ್ಟರೆ ಇಲ್ಲೇ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಉತ್ತಮವಾದ ಜಾಗ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಗೊತ್ತಿರಬಹುದು, ಇಲ್ಲಿಗೆ ಎಲ್ಲೆಲ್ಲಿಂದನೂ ಜನಗಳು ಬರ್ತಾರೆ ಪಿಂಡ ಪ್ರದಾನ ಮಾಡೋಕ್ಕೆ. ಹಾಗಾಗಿ ನಾವು ಅಲ್ಲಿಗೆ ಬಂದು ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಗಿದು ಬಂದ್ವಿ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿತ್ತು. ನೋಡ್ಬೋದು ನೀವು, ನೀರೆಲ್ಲ ತುಂಬಿಕೊಂಡು ಬಂದಿದೆ ನದಿನಲ್ಲಿ. ಇವತ್ತು ಮಾವಂದು ಶ್ರಾದ್ದ. ಮಾವನ ಬಗ್ಗೆ ನಾನು ಮೊನ್ನೆನೇ ಹೇಳಿದ್ದೆ. ಅಂದರೆ ನನ್ನ ಮಾವನ ತಮ್ಮ ಅವರು ಹುಷಾರಿರಲಿಲ್ಲ, ಸ್ವಲ್ಪ ಏಜ್ ಆಗಿತ್ತು ಅವರಿಗೆ.
ಅವರಿಗೆ ಸ್ವಲ್ಪ ಜ್ವರ ಬಂದು ಆಮೇಲೆ ವೀಕ್ ಆದವರು, ಆಮೇಲೆ ಅಷ್ಟು ರಿಕವರಿ ಆಗಿರಲಿಲ್ಲ. ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆಮೇಲೆ ಒಂದು ಏಜ್ ಅಂತ ಆದಾಗ, ಏನಾದರೂ ಹುಷಾರಿಲ್ಲದೆ ಆದಾಗ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋ ಬದಲು ದೇವರು ನಮ್ಮನ್ನ ಕರ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಅಲ್ವಾ. ಒಳ್ಳೆ ರೀತಿಲೇ ಪ್ರಾಣ ಬಿಟ್ಟರು, ಅವರೇನು ತೊಂದರೆ ಆಗಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಜನ್ಮ ಅಂತಿದ್ರೆ ಮನುಷ್ಯ ಜನ್ಮದಲ್ಲೇ ಹುಟ್ಟಬಾರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಮೊನ್ನೆ ಅದತ್ತೆ ನಮ್ಮ ಮನೆಯಲ್ಲಿ ಅಡಿಕೆ ಸುಲಿಯುವುದು, ಅದರ ಸಿಪ್ಪೆಯನ್ನು ಮಾತ್ರ ತಗೊಂಡು ಯಾರು ಗೊತ್ತಾ, ನೋಡಿ ಬನ್ನಿ, ಸಿಪ್ಪೆಯನ್ನು ತಗೊಂಡು ಹೋಗುದು ಇವರು, ನಮ್ಗೆ ಎಂತ ಇಲ್ಲ, ಎಲ್ಲ ಇವರು ತಗೊಂಡು ಹೋಗುದು, ನಮ್ಗೆ ಎಂತ ಇಲ್ಲ. ನಾನಲ್ಲಿ ಬೆಂಕಿ ಹಾಕ್ಲಿಕ್ಕೆ ಒದ್ದಾಡ್ಬೇಕು. ನಾನು ಟೀ ಇಟ್ಟಿದ್ದೇನೆ, ಈಗ ಹೋಗ್ತದೆ ಅಂತ. ಹಾಗೆ ದೊಡ್ಡ ಮನೆಗೆ ಬಂದಿದ್ದು ನೆಂಟರೆಲ್ಲ ನಮ್ಮ ಮನೆಗೆ ಬಂದು ಅತ್ತೆನ ಮಾತಾಡ್ಸೋಕ್ಕೆ ಅಂತ ಬಂದು ಹೋಗ್ತಾಯಿದ್ರು. ಟೆಂಪಲಿಂದ, ದೇವಸ್ಥಾನದಿಂದ ಬಂದು ಅತ್ತಿಗೆ ಅವರು 3 ಜನ ಬಂದರು. ಒಬ್ಬರು ಅತ್ತಿಗೆ ಹೋದ್ರು, ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಲಾಸ್ಟ್ನವರು ಮೊನ್ನೆ ಇದ್ರಲ್ಲ, ದೊಡ್ಡ ಅತ್ತಿಗೆ, ಆಮೇಲೆ ನೆಕ್ಸ್ಟ್ ಅತ್ತಿಗೆ, ಅವ್ರಿಗಿಂತ ನೆಕ್ಸ್ಟ್ ಅತ್ತಿಗೆ, 3 ಅತ್ತಿಗೆಯವರು ಬಂದರು. ಇವಾಗ ಮಾವಂದು ಅಲ್ಲಿಗೆ ಹೋಗಿದ್ದಾರೆ, ಅದೇ ಮಾವ ತೀರಿದ್ರಲ್ಲ ಅಲ್ಲಿಗೆ ಹೋಗಿ ಮತ್ತೆ ಬಂದು ಮತ್ತೆ ಸ್ನಾನ ಮಾಡಿ ನಾವೆಲ್ಲರೂ ಹೋಗಬೇಕು. ದೇವಸ್ಥಾನದಲ್ಲಿ ಮೊಬೈಲ್ ಕೈ ಕೊಡ್ತು ನಂದು, ಅದಕ್ಕೆ ಮತ್ತೆ ವ್ಲಾಗ್ ಮಾಡಲಿಲ್ಲ. ಮತ್ತು ಫ್ಯಾನ್ಸಿಗೆಲ್ಲ ಹೋಗೋಕ್ಕಿತ್ತು, ಸ್ವಲ್ಪ ಅಲ್ಲಿಗೆಲ್ಲ ಹೋಗಿ ಬಂದು ಇವಾಗ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನ ಮುಗಿಸಿ ಬಟ್ಟೆಯನ್ನು ತೊಳಿಲಿಕ್ಕಿದೆ. ಬಚ್ಚಲ ಮನೆಗೆ ಬೆಂಕಿ ಎಲ್ಲ ಹಾಕಾಯಿತು, ನಾವು ಬಟ್ಟೆ ಒಂದು ತೊಳೆದು ಮತ್ತು ನಾವು ಕೂಡ ಹೋಗಿದ್ವು. ಮತ್ತು ನಾವು ಕೂಡ ಹೋಗ್ಬೇಕು ಅಲ್ಲಿಗೆ. ಮಕ್ಕಳು ಎಲ್ಲರೂ ಹೋಗಿದ್ದಾರೆ, ನಾನು ಒಬ್ಬಳೇ ಇರೋದು. ಅತ್ತಿಗೆ ಮಕ್ಕಳು, ಅತ್ತೆ ಬರಲ್ಲ, ಅತ್ತೆ ಅವರು ದೇವಸ್ಥಾನಕ್ಕೂ ಬರಲಿಲ್ಲ. ಅವರಿಗಾಗೆಲ್ಲ ದೂರ ಹೋಗ್ಲಿಕ್ಕೂ ಆಗಲ್ಲ ಅಲ್ಲ, ನಿಮಗೆ ಹುಷಾರಿಲ್ಲ ಅಲ್ಲ, ಹಾಗಾಗಿ ಎಲ್ಲಿಗೂ ಬರೋದಿಲ್ಲ ಅವರು. ಇನ್ನು ನಾವೆಲ್ಲ ಸ್ನಾನ ಮಾಡಿ ಮತ್ತೆ ನೈಟ್ ಹೋಗ್ಲಿಕ್ಕಿದೆ. ಇನ್ನು ಮತ್ತೆ ಸಿಗ್ತೀನಿ ನಿಮಗೆ ಅತ್ತಿಗೆಯವರೆಲ್ಲ ಬಂದಮೇಲೆ. ಒಬ್ಬರು ಇಲ್ಲ, 3 ಜನ ಕೂಡ ಹೋಗಿದ್ದಾರೆ. ಇಲ್ಲಿಗೆ ಬಂದಮೇಲೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಈಗ ಸ್ವಲ್ಪ ಚಾರ್ಜ್ ಆಯಿತು, ಹಾಗಾಗಿ ಈಗ ವ್ಲಾಗ್ ಮಾಡಿದ್ದು ನಾನು. ಓಕೆ, ಇನ್ನು ಅತ್ತಿಗೆಯವರು ಬರಲಿ, ಮತ್ತೆ ಸಿಗುವ. ನೈಟು ದೊಡ್ಡ ಮನೆಯಲ್ಲಿ ನಾವು ರಿಲೇಟಿವ್ಸು ಹಾಗೆ ನೇಬರ್ಸ್ಗೂ ಎಲ್ಲ ಬರೋಕ್ಕೆ ಹೇಳ್ತಾರೆ. ರಾತ್ರಿ ನಾನ್ ವೆಜ್ಜು ಮಾಡೋಕ್ಕಿದೆ, ಗೊತ್ತಿರುತ್ತೆ ನಿಮಗೆ. ಮಧ್ಯಾಹ್ನ ದೇವಸ್ಥಾನದಲ್ಲಿ ವೆಜ್ ಊಟ, ಹಾಗೆ ರಾತ್ರಿ ನಾನ್ ವೆಜ್ ಮಾಡಿ ಎಲ್ಲ ಬಡಿಸೋಕಿರತ್ತೆ. ಹಾಗಾಗಿ ಎಲ್ಲ ನೇಬರ್ಸು ಹಾಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಹಾಗೆ ಎಲ್ರಿಗೂ ಬಡಿಸೋಕಿರತ್ತೆ, ಗೊತ್ತಿರತ್ತೆ ನಿಮಗೆ. ಹಾಗಾಗಿ ಬಡಿಸಾದ್ಮೇಲೆ ಅದರಿಂದ ಎಲ್ರಿಗೂ ಒಂದೊಂದು ಕಡುಬು ಮತ್ತು ಚಿಕನ್ ಪೀಸ್ ಕೊಡ್ತಾರೆ ಎಲ್ರಿಗೂ ತಿನ್ನೋಕ್ಕೆ ಅಂತ. ನಾವು ದೊಡ್ಡ ಮನೆಗೆ ಹೋಗಿ ಊಟ ಎಲ್ಲ ಆಗಿ ಬಂದ್ವಿ. ನಾನು ಅಲ್ಲಿ ವ್ಲಾಗ್ ಮಾಡಲಿಲ್ಲ, ನನಗೆ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ, ಯಾಕೆ ಬೇಡ ಅಂತ ಅನ್ನಿಸ್ತಾ ಇತ್ತು. ಅದಾಗೆ ಒಂದು ಖುಷಿಯ ವಿಚಾರ ಆದರೆ ವ್ಲಾಗ್ ಮಾಡುವ ಅಂತ ಆಗ್ತದೆ, ಬಟ್ ಬೇಜಾರಿನ ವಿಷಯ ಆದರೆ ವ್ಲಾಗ್ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಹಾಗಾಗಿ ವ್ಲಾಗ್ ಮಾಡಲಿಲ್ಲ. ನಾನು ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಅತ್ತಿಗೆಯವರು ಆಲ್ರೆಡಿ ಬೇಗ ಬಂದು ಮಲಗಿದ್ದಾರೆ. ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು, ಅವರು ಬಂದು ಮಲಗಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ನಾಳೆನೂ ಅಷ್ಟೇ ಬೆಳಿಗ್ಗೆ ಬೇಗ ಹೊರಡ್ತಾರೆ ಅವರು. ನೋಡ, ಆದರೆ ವ್ಲಾಗ್ ಮಾಡುವ ಬೆಳಿಗ್ಗೆ. ನನ್ನ ಮೊಬೈಲ್ ಕೈ ಕೊಡುತ್ತೆ, ಹಾಗಾಗಿ ನನಗೆ ಏನು ಹೇಳಲಿಕ್ಕೂ ಆಗಲ್ಲ. ನಿಮ್ಮ ಹತ್ರ ವ್ಲಾಗ್ ಮಾಡ್ತೇನಾ ಇಲ್ವಾ ಅಂತ ನನಗೆ ಗೊತ್ತಿರೋದಿಲ್ಲ. ಬಟ್ ಇವತ್ತು ತುಂಬ ಜನ ಇದ್ದರು, ನೆಂಟರೆಲ್ಲ ಬಂದಿದ್ರಲ್ಲ, ಅದು ಬರಲೇಬೇಕಲ್ವ, ಕುಟುಂಬದವರೆಲ್ಲ ಬರಬೇಕು. ಖುಷಿ ಆಯಿತು, ಎಲ್ಲರೂ ಮಾತಾಡಲಿಕ್ಕೆ ಸಿಕ್ಕಿದ್ರು ಎಲ್ಲರೂ. ಇವ್ರು ನೋಡಿ ಆಲ್ರೆಡಿ ನಿದ್ದೆ, ಮೊಬೈಲ್ ಉಂಟು, ಅವಳೊಬ್ಬಳು ಮೊಬೈಲ್ ಕೊಡ್ತಿದ್ದಾಳೆ. ಹಾಗೆ ಇನ್ನು ಮಲಗುದು. ನಾನು ಕೂಡ 11 ಗಂಟೆ ಆಯಿತು. ನಾಳೆ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ, ಕರೆಂಟ್ ಇರಲ್ಲ ಈಗ, ದಿನ ಬೆಳಿಗ್ಗೆ ಕರೆಂಟ್ ತೆಗಿತಾರೆ. ತಿಂಡಿಗೆ ಅಕ್ಕಿ ಹಾಕಿದ್ದೇನೆ, ಒಂದು ರೊಟ್ಟಿ, ಇದಿದ್ರೆ ಕೋಡ್ ರೊಟ್ಟಿ ಅಂದರೆ ಕಪ್ಪ ರೊಟ್ಟಿ, ಯಾವುದಾದ್ರೂ ಒಂದು ಮಾಡಬೇಕು. ನೋಡಬೇಕು, ನಾಳೆ ಸಂಡೇ ರಜೆ ಅಲ್ಲ ಮಕ್ಕಳಿಗೆ. ನಾಳೆ ಸ್ವಲ್ಪ ಲೇಟ್ ಹೇಳ್ಬೇಕು ಅಂತಿದ್ದೆ, ಬಟ್ ನಾಳೆ ಅತ್ತಿಗೆ ಅವ್ರು ಸ್ವಲ್ಪ ಬೇಗ ಹೋಗ್ತಾರೆ. ಯಾವಾಗಲೂ ಅವರೇ ಬೇಗ ಹೇಳುದು, ನಾನು ಹೇಳೋಂತ ಮೊದಲು. ನೋಡುವ ಇನ್ನು ನಾಳೆ ಏನೆಲ್ಲ ಆಗ್ತದೆ ಅಂತ. ಮಲಗುವ. ಶುಭರಾತ್ರಿ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ನಾನು ನೋಡಿ ಬೆಳಿಗ್ಗೆ ಅಳ್ತಾ ಇದ್ದೀನಿ. ಯಾಕೆ ಅಂತ, ಕಪ್ಪ ರೊಟ್ಟಿ ಅಂದರೆ ಓಡ್ ರೊಟ್ಟಿ, ಮಣ್ಣಿನ ಕವಡೆಯಲ್ಲಿ ಮಾಡ್ತಾರಲ್ಲ, ಅದು ಮಾಡ್ತಾ ಇದ್ದೆ. ಅದು ಫುಲ್ಲು ಉಪ್ಪೊಳಿಗೆದು ಸೌದೆ, ಅದು ದೇವರೇ ಕಣ್ಣೆಲ್ಲ ಉರಿ ಬರ್ತದೆ. ಹಾಗಾಗಿ ಇವತ್ತು ಸಂಡೇ ಅಲ್ಲ, ಸ್ವಲ್ಪ ಲೇಟ್ ಇದ್ದಿದ್ದು, 6:30ಗೆ ಎಚ್ಚರ ಆಯಿತು. ಬಟ್ ಕರೆಂಟ್ ಇರಲಿಲ್ಲ, ಕರೆಂಟ್ ಬರುವಾಗ 7 ಗಂಟೆ. ಹಾಗಾಗಿ ಇವಾಗ ತಿಂಡಿ ಆಗ್ತಾ ಉಂಟು. 7 ಕಾಲಾಗಿದೆ ಕರೆಂಟ್ ಬರುವಾಗ. ನಂದು ಒಬ್ಬರತ್ತಿಗೆ ಹೋಗಿ ಕೂಡ ಆಯಿತು, ಅವರಿಗಂದರೆ ಬೇಗ ಹೋಗಬೇಕಿತ್ತು.
ದೊಡ್ಡ ಮನೆಯಿಂದ ಸೌಮ್ಯನ ಹಸ್ಬೆಂಡ್ ಹೋಗುವವರು ಬೆಳ್ತಂಗಡಿಗೆ, ಹಾಗಾಗಿ ಅವರೊಟ್ಟಿಗೆ ಹೋದ್ರು. ಈಗ ಟೀ ಕುಡಿದು ಹೋದ್ರು ಅವರು. ಇನ್ನು ಇಬ್ಬರು ಅತ್ತಿಗೆ ಇದ್ದಾರೆ. ರಾತ್ರಿ ಹೋದ ಕರೆಂಟ್ ಬೆಳಿಗ್ಗೆ ಬಂದಿದ್ದು 7 ಕಾಲಿಗೆ. ಮಕ್ಕಳು ಇನ್ನೂ ಎದ್ದಿಲ್ಲ, ಹೇಳ್ಬೇಕಷ್ಟೇ. ಇನ್ನು ಟೀ ಆಗಬೇಕು. ಅತ್ತಿಗೆ ಚಟ್ನಿ ಕರೆದಿಟ್ಟಿದ್ದಾರೆ, ಟೀ ಮಾಡಿ ಮತ್ತೆ ತಿಂಡಿ ತಿನ್ನುವುದು. ಅವ್ರ ಅತ್ತಿಗೆ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ, ಅವರು ಹೋಗಿ ಆಯ್ತಲ್ಲ. ಇವರಿಬ್ರು ಇದ್ದಾರೆ, ಇವರಷ್ಟು 9 ಗಂಟೆಗೆ ಹೋಗುವವರು. ಅವ್ರು ಹಾಗೆ ಬಂದ ಒಂದೇ ದಿನ ಉಳಿಯುವುದು, ಜಾಸ್ತಿ ಉಳಿಯೋದಿಲ್ಲ. ಅದರಲ್ಲಿ ದೊಡ್ಡ ಅತ್ತಿಗೆ ಒಮ್ಮೊಮ್ಮೆ 1-2 ದಿನ ಇರ್ತಾರೆ ಅಷ್ಟೇ, ಮತ್ತೆ ಯಾರು ಜಾಸ್ತಿ ಉಳಿದಿಲ್ಲ. ಮತ್ತು ಸಣ್ಣ ಅತ್ತಿಗೆ ರಜೆಯಲ್ಲಿ ಬಂದರೆ 1-2 ದಿನ 3 ದಿನ ಅಷ್ಟೇ. ಅದಕ್ಕೆ ಜಾಸ್ತಿ ಕೂರಲ್ಲ ಅವರು. ನಾನು ನಿಮ್ಮ ಹತ್ರ ಹೇಳಿದೆ ಅಲ್ಲ ಅತ್ತಿಗೆ ಅವ್ರನ್ನ ಮಾತಾಡಿಸ್ತೀನಿ ಅಂತ. ಅತ್ತಿಗೆ ಅವ್ರನ್ನ ಮಾತಾಡಿಸ್ಲಿಕ್ಕೆ ಪುರ್ಸೊತ್ತೇ ಆಗಲಿಲ್ಲ. ಅವ್ರು ಎದ್ದು ಬಿದ್ದು ಅಂತ 9 ಗಂಟೆಗೆ ಓಡಿದ್ದಾರೆ, ಟೈಮೇ ಆಗಲಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತಲ್ಲ, ಹಾಗಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ಮನೆಗೆ ಮಳೆಗಾಲದಲ್ಲಿ ನೀರೆಲ್ಲ ಸೋರ್ತಾ ಉಂಟು, ಸ್ವಲ್ಪ ಹಳೆ ಮನೆ ಎಲ್ಲ ಮತ್ತೆ ಹಂಚಿದಲ್ಲ, ಹಾಗಾಗಿ ಅದನ್ನ ಹಾಕ್ಲಿಕ್ಕೆ 4 ಜನ ಬಂದಿದ್ದಾರೆ. ಅದು ಬೇಡ, 4 ಜನ ಬಂದಿದ್ದಾರೆ. ಎಂತ ಹಾಕ್ತಿದ್ದಾರೆ ಗೊತ್ತಿಲ್ಲ, ಒಬ್ಬೆ ಹೊಡ್ತಿದ್ದಾರೆ. ಪೂವಪ್ಪಣ್ಣ, ಕರಿಯ, ಸಂಜಿತು, ಎತ್ತು ಎಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಹೋಗುವ ಬನ್ನಿ. ಪಡ್ತು 10 3 ನಾಯ್ಕಸ್ 1 ಬಂಡಾರಿಸ್ ಸೇರಿ ಮನೆ ಮಗಚಿಲ್ಲ ಸಾಕು. 4 ಜನ ಸೇರಿ. ಮೆಲ್ಲ ಅದು ಮಳೆಗೆ ಸೋರ್ತದಲ್ಲ, ಅದಕ್ಕೆ ಅದು ಮೇಲ್ಗಡೆ ಪಾಲೆ ಇಡ್ಲಿಕ್ಕೆ. ಇಲ್ಲಿ ಸೋರ್ತದೆ. ಸಂಜಿತನ್ನ ಎಲ್ಲಿಂದ ಊರನಿದ? ಮೊನ್ನೆ 3 ಇಲಿ ಅಟ್ಟದಲ್ಲಿ ಮಾರಿ ಇಷ್ಟಿಷ್ಟೇ ಸಣ್ಣ. ಎವೋ ಬೆಡ್ರೂಮಲ್ಲಿ ಸೌಂಡ್ ಬರ್ತಾ ಉಂಟು ಮೇಲ್ಗಡೆ. ಅದು ಇದಾಕಿದಲ್ಲ ಹಲಗೆ ಮರದ್ದು, ಅದು ಎಲ್ಲ ಹೋಗ್ತಾ ಬಂದಿದೆ. ಅದಕ್ಕೆ ಒಂದು ಬೇಗ ಮನೆ ಆಗಬೇಕು ಅಂತ ಅಂದ್ಕೊಳ್ತು. ಅದು ಈಗ ಯಾಕೋ ಆಗ್ತಾನೆ ಇಲ್ಲ. ಮತ್ತು ನಾವು ಸೇಲ್ ಮಾಡ್ತಿರೋ ತೋಟ ಒಮ್ಮೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಈಗ ಮಳೆ ಬಂದಾಯ್ತು, ಈಗ ಹೋಗ್ಲಿಕ್ಕೆ ಕೂಡ ಆಗಲ್ಲ ಆ ಕಡೆ. ಸೌಂಡ್ ಬರುತ್ತೆ ಅವ್ರು ಕಾಲಿಡುವಾಗ, ಮರದ್ದು ಅದು ಕುಂಬಾಗಿದ್ರೆ ಸೌಂಡ್ ಬರುತ್ತಲ್ಲ ಅದು. ಆಯ್ತು ಬನ್ಪುರಂಬೆ. ನಮಗೆ ಇವತ್ತು ಸಂಡೇ ಸ್ಪೆಷಲ್ ಎಂತ ಗೊತ್ತುಂಟಾ? ತೋರಿಸ್ತೇನೆ ಇಲ್ಲಿ. ಇವತ್ತು ಚಿಕನ್ ಸುಕ್ಕ ಹಾಗೆ ಫಿಶ್ ಫ್ರೈ ಟೊಮೆಟೊ ಸಾರಿತ್ತು. ಇದು ದೊಡ್ಡ ಮನೇಲಿ ನಿನ್ನೆ ರಾತ್ರಿ ಅಡುಗೆ ಎಲ್ಲ ಉಳಿದಿದ್ರಲ್ಲೇ ಸ್ವಲ್ಪ ಕೊಟ್ಟಿದ್ರು ಅವರು, ಹಾಗಾಗಿ ಇವತ್ತಿಗೆ ಏನು ಅಡುಗೆ ಮಾಡಬೇಕು ಅಂತ ಇಲ್ಲ. ಇವತ್ತದೇ ನೋಡಿದ್ರಲ್ಲ, ಮೀನು ಆಮೇಲೆ ಬೂತ ಇದು ಸ್ವಲ್ಪ ಉಂಟು, ಚಿಕನ್ ಇದುಂಟು. ನನಗೆ ಮಾತ್ರ ಖಾಲಿ ಟೊಮೆಟೊ ಸಾರು. ಸ್ವಲ್ಪ ಕುಕ್ಕುಂಬರ್ ಇದೆ, ಏನಾದರೂ ಮಾಡುವ ಅಂದರೆ ಕುಕ್ಕುಂಬರು ಇಲ್ಲ, ಕರೆಂಟು ಇಲ್ಲ. ಖಾಲಿ ಟೊಮೆಟೊ ಸಾರಲ್ಲಿ ಹೇಗೆ ಊಟ ಮಾಡೋದು ಅಂತ. ಉಪ್ಪಿನಕಾಯಿ ಉಂಟು, ನಂಗೆ ಅದು ಇಷ್ಟ ಅಲ್ಲ. ನನಗೆ ಮನೆಯಲ್ಲಿ ಹಾಕಿದ ಉಪ್ಪಿನಕಾಯಿ ಇಷ್ಟ. ಎಂತ ಎಂತ ಈಗ ಮಾಡಬೇಕು ಅದು ನನಗೆ ಸಹ ಗೊತ್ತುಂಟು ಹಾಗೆ ತಿನ್ನಲಿಕ್ಕೆ ಅಂತ. ಆದರೂ ಖಾಲಿ ಟೊಮೆಟೊ ಸಾರಲ್ಲ ಹೇಗೆ ತಿನ್ನೋದು ಅಂತ. ಇವಳು ನೋಡಿ, ಅನ್ನ ಉಂಟು, ಅನ್ನ ಬಿಟ್ಟು ಬೆಳಿಗ್ಗೆದ್ದು ಇದು ತಿಂತಿದ್ದಾಳೆ. ಕೈದೆಗೆ ಬೆಳಿಗ್ಗೆ ಎದ್ದು ಅಲ್ಲ, ಬೆಳಿಗ್ಗೆದ್ದು ರೊಟ್ಟಿ. ಇನ್ನೇನು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಫುಲ್ ಮಳೆ ಬಂತು. ಮಳೆಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮಲ್ಲಿ ಶೀಟ್ ಹಾಕಿದ್ವಲ್ಲ, ಆ ಸೌಂಡ್ಗೆ ನಾವು ಮಾತಾಡೋದು ಕೇಳೋದೇ ಇಲ್ಲ. ಮಳೆ ಅಂದರೆ ಮಳೆ ನೋಡೋಕ್ಕಾಗ್ತಿಲ್ಲ ನೋಡಿ. ಹೊರಗಡೆ ಫುಲ್ ಗಾಳಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇತ್ತೀಚೆಗೆ ಒಂದು 2 ದಿನದಿಂದ ಹೀಗೆ ಫುಲ್ 2-3 ದಿನದಿಂದ ಫುಲ್ ಮಳೆ ಬರ್ತಾ ಇದೆ. ನೋಡ್ಬೋದು ನೀವು. ನಾವು ಇಷ್ಟು ದಿನ ಬಿಸಿಲು ಬಂದು ಈ ಥರ ಮಳೆ ಬರೋತ್ತಿಗೆ ಬರಲಿ ದೇವರ, ಮಳೆ ಬರಲಿ ಅಂತಲೇ ಅನಿಸ್ಬಿಡತ್ತೆ ನಮಗೆ. ಮಳೆ ಟೈಮಲ್ಲಂತೂ ನಮ್ಮ ಕಡೆ ನೇಚರ್ ಅಂತೂ ಸಖತ್ತಾಗಿ ಕಾಣುತ್ತೆ. ನನ್ನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರ್ತಾರೆ, ನಮ್ಮ ಕಡೆ ನೇಚರ್ ತುಂಬ ಚೆನ್ನಾಗಿದೆ, ಯಾವ ಊರು ನಿಮ್ಮದು ಅಂತ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರ್ತಾರೆ ಎಲ್ಲರೂ. ಯಾವ ಪ್ಲೇಸ್ ಆಗುತ್ತೆ ನಿಮ್ಮದು ಅಂತ. ನಮ್ಮದು ಒಳಗಡೆ ಹಳ್ಳಿ, ಅಂದರೆ ಸ್ವಲ್ಪ ಒಳಗಡೆ ಬರಬೇಕು. ನಾನು ಮದುವೆ ಆದ ಮೊದಲಿಗೆ ಇಲ್ಲಿಗೆ ಅಂಡಮಾನ್ ಅಂತಲೇ ಕರಿತಿದ್ದೆ. ಇವಾಗ 10:10 ಆಯಿತು, ಹಾಲು ಕುಡಿತಾ ಇದ್ದೀನಿ. ಇವತ್ತು ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಫುಲ್ ಮಳೆ ಬಂದಾಗ ನಾನು ಮಾತಾಡೋದು ಏನು ಕೇಳಲ್ಲ ಇಲ್ಲಿ. ಅದು ಶೀಟ್ ಎಲ್ಲ ಹಾಕಿದಾರಲ್ಲ, ಹಾಗಾಗಿ ವ್ಲಾಗೇ ಮಾಡಲಿಕ್ಕೆ ಆಗಲಿಲ್ಲ. ಈಗ ರಾತ್ರಿ ಸ್ವಲ್ಪ ಕಡಿಮೆ ಆಯಿತು ಮಳೆ, ಆದರೂ ಬರ್ತಾ ಇದೆ.
ಹಾಗಾಗಿ ಮಾಡಿದ್ದು. ಇನ್ನು ನಾಳೆ ಮಳೆ ಇಲ್ಲಾಂದರೆ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡುವ. ಮಕ್ಕಳೆಲ್ಲ ಮಲಗಿದ್ರು, ಅವನನ್ನು ಮಲಗಿಸೋದೇ ಒಂದು ದೊಡ್ಡ, ಅವನು ಕೃಷ್ಣನಿಗೆ ಉಂಟಲ್ಲ, ನಾನು ಮಲಗಿಸ್ಬೇಕು, ಇಲ್ಲಾಂದರೆ ಅವನಿಗೆ ನಿದ್ದೆನೇ ಬರಲ್ಲ. ಅವನಿಗೆ ಎಷ್ಟೊತ್ತಾದರೂ ಅರ್ಧ ಗಂಟೆ 3/4 ಗಂಟೆ ಆದರೂ ನಾನು ಮಲಗಿಸ್ಲೇಬೇಕು. ಅದು ಗಟ್ಟಿ ಹಗ್ಗು ಮಾಡಿ ಮಲಗಿಸ್ಬೇಕು ಅವನಿಗೆ, ಎಲ್ಲಿದ್ರೆ ಮಲಗಲ್ಲ ಅವನು. ಅಭ್ಯಾಸ ಆಗಿದೆ ಅವನಿಗೆ ಅದು ಹಗ್ ಮಾಡಿ ಮಲಗಿಸಿ. ಒಂದು ಲೆಕ್ಕದಲ್ಲಿ ಒಳ್ಳೇದಲ್ವ, ಮಕ್ಕಳು ನಮ್ಮ ಜೊತೆನೇ ಸ್ವಲ್ಪ ಬಾಂಡಿಂಗಲ್ಲಿ ಇರ್ತಾರೆ ಎಲ್ಲ ಇದ್ದರೆ. ಅವನಿಗೆ ಸ್ವಲ್ಪ ನನ್ನ ಹತ್ರ ಬಾಂಡಿಂಗ್ ಜಾಸ್ತಿ, ಕೃಷ್ಣನಿಗೆ ಮಗನಿಗೆ. ಓಕೆ, ಹಾಗಾದರೆ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಇನ್ನು ಹಾಲು ಕುಡಿದು ಸ್ನಾನ ಮಾಡಿ ಮಲಗುದು. ನಿದ್ರೆ ಬರ್ತುಂಟು ಅವನ ಜೊತೆ ಒಂದು ಅರ್ಧ ಗಂಟೆ ಮಲಗಿದ್ನ, ಒಂದು 10 ನಿಮಿಷ ನಿದ್ರೆ ಬಂತು ನೋಡಿ. ಮತ್ತೆ ಎಚ್ಚರ ಆಯಿತು. ಮತ್ತು ಇನ್ನು ಪಾತ್ರೆ ಸ್ವಲ್ಪ ಇತ್ತಲ್ಲ ತೊಳೆದು ಇನ್ನು ಸ್ನಾನ ಮಾಡಬೇಕು. ನಾಳೆ ತಿಂಡಿಗೆ ಅಕ್ಕಿ ಹಾಕು ಅಂದರೆ ಕರೆಂಟಿಗೆ ನಂಬಲಿಕ್ಕೆ ಆಗಲ್ಲ, ಹಾಗಾಗಿ ಆದರೆ ಚಪಾತಿ ಮಾಡಬೇಕು ಅಂತ ಉಂಟು. ಇಲ್ಲಂದರೆ ನೋಡಬೇಕು, ಏನಾದರೂ ಒಂದು ಮಾಡಬೇಕು ಬೆಳಿಗ್ಗೆ. ನಾನು ರಾಗಿ ಮಾಲ್ಟ್ ಪೌಡರ್ ಸ್ವಲ್ಪ ಬಾಕಿ ಉಂಟು, ಈಗ ಕುಡಿಯೋದು ಮಸ್ತ್ ತುಂಬ ದಿನ ಆಯಿತು. ನಾಳೆಗಾದರೆ ಮಾಡಬೇಕು. ನೋಡುವ ನಾಳೆ ಅಲ್ವಾ ಎಂತೆಲ್ಲ ಆಗ್ತದೆ ಅಂತ. ಇವಾಗ ಮಲ್ಕೊಳ್ಳಿ ಎಲ್ಲರೂ. ಶುಭರಾತ್ರಿ. ಟೇಕ್ ಕೇರ್.